ವೆಲ್ಕಮ್ ಬ್ಯಾಕ್ ಅಗೇನ್ ಟು ಅವರ್ ಚಾನಲ್. ಎಸ್, ನಮ್ಮ ಪ್ರಯಾಣ ಎಲ್ಲ ಮುಗಿಸ್ಕೊಂಡು ನಾವು ಹೊಟ್ವಿ ಇವಾಗ ಪ್ರಯಾಗ್ರಾಜ್ ಕಡೆ. ತುಂಬ ಜಾಮ್ ಇರೋ ಕಾರಣಕ್ಕೆ ಯಾವುದಾದ್ರೂ ಸಂಧಿಯಲ್ಲೆಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಈ ಕೆರೆ ದಾರಿಗಳು. ಬನ್ನಿ ಸಿಗೋಣ. ಗುಡ್ ಮಾರ್ನಿಂಗ್ ಫ್ರಮ್ ಆಲ್ಮೋಸ್ಟ್ ಪ್ರಯಾಗ್ರಾಜಲ್ಲಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಡೀಪ್ ಸ್ಲೀಪ್ ಹೋಗೋರೆ. 60 ಕಿಲೋಮೀಟರ್ಸ್ ಜಾಮ್ ಇದೆ. ಇದು ಆಲ್ಮೋಸ್ಟ್ ಒಂದು 2 hours 3 hours ಹಿಂಗೆ ಬರ್ತಾಯಿದ್ದೀನಿ. ಅದು ನಾವು ಯಾವುದಾದ್ರು ಗಲ್ಲಿಯಲ್ಲೆಲ್ಲ ಬರ್ತಿದ್ವಿ. ಮ್ಯಾಪ್ ರೂಟ್ ತೋರಿಸ್ತಿದೆ ಯಾವುದಾದ್ರು ಹಾಕ್ಕೊಂಡು. ಫುಲ್ಲಿ ಜಾಮು ಇದೆ, ಕ್ರೌಡೆಡ್ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಇನ್ನೂ ನೋಡಿ ಎಲ್ಲದೇನು ಇಲ್ಲ ಏನು ಎಲ್ಲನೂ ಇವನು ಇಲ್ಲೇ ಕ್ಯಾಶ್. ನಮ್ಮ ಹುಡುಗ ಬೆಲ್ಬೆಲೇನೆ ಬಕ್ರಾಗವ್ರ ಇಬ್ರು ಅಲ್ಲ, ಸಾರಿ 4 ಜನನೂ ಆಗಿದ್ದೀವಿ. ನಾನು ಯಾರೋ ಚಿಕ್ಕ ಹುಡುಗ ಬಂದ. ಮತ್ತೆ ಹೆಂಗಿತ್ತು ಮತ್ತೆ ಎಕ್ಸ್ಪೀರಿಯನ್ಸ್? ಅದು ಬೇವಿನ ಕಡ್ಡಿ ಅಂದ್ಬಿಟ್ಟು ಯಾವ್ದೋ ಮರದ ಕಿತ್ಕೊಂಬಂದವನು. ಏಕಂದ್ರೆ ಪೈಸಾದು ಏಕಂತ ಆ ಹುಡುಗಿನ ಏಜ್ ಲಿಟ್ರಲಿ ಒಂದು 3 ವರ್ಷ ಇಷ್ಟೇ ಇರೋದು. ಅವನು ಅಷ್ಟು ಪೈಸಾದೇ ಅಂತಾನೆ. ಹೋಗಿ ಚಿಕ್ಕ ಹುಡುಗ ಅಂದ್ಬಿಟ್ಟು 20 ರೂಪಾಯಿ ಕೊಟ್ಟು 4 ಇಸ್ಕೊಂಡೆ. ಅಲ್ಲುಜ್ಜಿದ್ಮೇಲೆ ನನಗೆ ಗೊತ್ತಾಯ್ತು ಬೇವಿನ ಮರ ಅಲ್ಲ, ಯಾವ್ದೋ ಒಂದು ಮರದ ಮೂರ್ಕೊತ್ತವನು ಅಂದ್ಬಿಟ್ಟು. ರೈಟ್ ನಾವಿನ್ ಸಂಗಮ್ ಫಸ್ಟ್ ಎಲ್ಲಿ ಇತ್ತಿದ್ದಂಗೆ ಸ್ಕ್ಯಾಮ್ ನಮ್ಮ ಜೊತೆ. ಹುಷಾರಾಗಿರ್ಬೇಕು, ಅದೆಲ್ಲ ಎಚ್ಚರಿಕೆ. ಎಚ್ಚರಿಕೆ. ಚಿಕ್ಕ ಮಕ್ಳು ಸ್ಕ್ಯಾಮ್ ಮಾಡೋ ಥರ ಆಗೈತಲ್ಲ ಅದು ನಮ್ಮ ಬಾಲ್ಗೆ. ಅದು ಆ ಫೀಲ್ಡ್ ಇಳ್ದಿ ಏಜಲ್ಲಿ ಗೋಲಿಗೆ ಹಾಕೊಂಡು ನಾವು ಇರ್ತಾ ಇದ್ರಿ. ಕಾಸು ಬಿಸ್ನೆಸ್ ಮಾಡ್ತಾವನು ಇದೇ ಏಜಲ್ಲಿ. ನಮ್ಮ ಹೆಂಗಿರುತ್ತೆ ಬರೋ ಅಷ್ಟಲ್ಲಿ ದ ಪ್ರೊವೈಡೆಡ್ ತುಂಬ ನೀಟಾಗಿ ಅಂತ ಮೇಂಟೈನ್ ಮಾಡಿದ್ದಾರೆ. ಮಣ್ಣು ಕಲರ್ ಅದು ಶರ್ಟ್ ಕಲರ್ ಅದು ಒಂದು ಅರ್ಥ ಆಗ್ತಿಲ್ಲ. ಎರಡು ಒಂದೇ ಥರ ಐತೆ. ಹಿಂಗೆ ನಂಬೋದಾರ ಬಾಟ್ಲುಗಳು ಇಟ್ಕೊಂಡು ಎಲ್ಲೂ ಡಿಮ್ಯಾಂಡ್ ಬೆಂಗಳೂರಿಂದ ಜಾಸ್ತಿ ಜನಕ್ಕೆ ನೀರು ಬೇಕಂತಲ್ಲಪ್ಪ. ಒಬ್ಬನ 5 ಲೀಟ್ರು, ಒಬ್ಬನ 10 ಲೀಟ್ರು. ಮತ್ತೆ ನೀನು? ನಾನು ಬ್ಯಾಗ್ ಅಷ್ಟೇ ಮತ್ತೆ ಬಟ್ಟೆ ಸಾಕು. ನೀರು ಬೇಡ ನಿಮಗೆ? ನಾನು ಒಂದೇ ಒಂದು ಬಾಟ್ಲ್ ಎತ್ಕೊಂಡು ಹೋಗ್ತೀನಪ್ಪ. ನಮ್ಮ ಮನೆಗೆ ಸಾಕು ಒಂದು 4 ಲೀಟ್ರು. ಎಲ್ಲರೂ ತೀರ್ಥ ಹಿಂಗೆ ಹಾಕ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ. ಆಲ್ರೆಡಿ ಬಂದೆ ಸಾಕು ನನಗೋಸ್ಕರ. ಬಾಯಿ ಸಲ್ಲ ಆಡ್ಸ್ಕೊಂಡು ಹೋಗ್ತಿದ್ದೇನೆ. ಕೈಲಾಶ್ ಆಲ್ಮೋಸ್ಟ್ ಇವಾಗ ಒಂದು 4-5 ಕಿಲೋಮೀಟರ್ ನಡೆದಾವ ಮಚ್ಚ. 5 ಕಿಲೋಮೀಟರ್ಸ್ ನಡೆದಿದ್ದೀವಿ. ಇನ್ನು ಒಂದು 3, ಅಲ್ಲಿಂದ ಒಂದು 3 ನೋಡಲ್ಲ. 6 + 5 11 ಕಿಲೋಮೀಟ್ರು ಒನ್ ಸೈಡ್ ವಾಕಿಂಗು. ಏನಿಲ್ಲ, ಮನೆಗೆ ಹೋಗಿ ಸಣ್ಣ ಬಿಟ್ಟಿರ್ತೀನಿ. ಹಿಂದೆ ನಡೆದು ಬೇಜಾರಾಗ್ಬಿಟ್ಟಿರ್ತಿದ್ರು. ಫುಲ್ಲು ನಮ್ಮ ಬೆಟಾಲಿಯನ್ಸ್ ಫುಲ್ ರೆಡಿ ಆಗಿದ್ದಾರೆ. ಒಬ್ಬೊಬ್ರು ಗನ್ಗಳು ಇಟ್ಕೊಂಡು ಸುತ್ತಾಡ್ತಾರೆ. ಗುರು ಮಾತಾಡೋ ಸಾಯಿಸೋ ಥರ ಅವ್ರು ಇವರೆಲ್ಲ. ಬಿ ಕೇರ್ಫುಲ್. ಸೆಕ್ಟರ್ 3 ಸ್ಟ್ರೈಟ್ 1 ಕಿಲೋಮೀಟರ್ ಅಂತೆ. ಕೈಲಾಶ್ ಸೆಕೆಂಡ್ ಸುತ್ತಿ ಇದ್ದೀರಾ? ನಡೆದು ಬಾಡಿ ಎಲ್ಲ ಇಳ್ಳು ಹೋಗ್ತೈತೆ. ಇನ್ನು ಹೆಚ್ಚು ನಡಿಬೇಕು. 1 ಕಿಲೋಮೀಟರ್ ಅಂತಿದ್ದಾರೆ. ಆಲ್ಮೋಸ್ಟ್ 15 16 ಆಯ್ತಾ? ಆಯಿತು, 15-16 ಕಿಲೋಮೀಟರ್ಸ್ ಫಸ್ಟ್ ಟೈಮ್. ಫೈನಲಿ ಕಂಪ್ಲೀಟೆಡ್ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಸ್ನಾನ. ಮಚ್ಚ ಏನೋ ನೀರೆಲ್ಲ ಹೋಗೇಬಿಟ್ಟಿದೆ. ನೀರೇನು ಇಲ್ಲ, ನೋಡ್ಬೋದು. ನೀರೆಲ್ಲ ದೇವ್ಬಿಟ್ಟವ್ರೆ. ಬಾವಿ ತುಂಬಿಸಿಕೊಂಡ್ರು. ಅಲ್ಲೂ ನೀರಿಲ್ಲ ಇವರು. ನೋಡಿ ಇಂಥವ್ರು ಇರ್ತಾರೆ, ಹಿಂಗೆ ತುಂಬಿಸ್ಕೊಳ್ಳೋದು ದೇವ್ಕೊಂಡು ಹೋಗೋದು. ಹೇಳಿದ ನಿಮ್ಮ ಮನೆಗೆ 10 ಲೀಟರ್ ಬೇಕಂತ. ಅಲ್ಲ ಹಿಂಗೆ ಇಲ್ಲ ನಮ್ಮ ಮನೆಗೆ 2 ಲೀಟರ್ ನಾನು ಎತ್ಕೊಂಡಿರೋದು. ಒಂಥರ 10-5 ಲೀಟರ್ ಮನೆಗೆ ಎತ್ಕೊಂಡು ಇದು ಕಾಣಿಸಿದೆ. 1 ಲೀಟರ್ ಯಾವುದೋ ಒಂದು 10 ಲೀಟರ್ ನಂದಾದ್ರೆ ನಾನು ಇಟ್ಕೊಂಡಿದ್ದೀನಿ. ನೋಡಿ ನಾನು ಬ್ಯಾಗ್ ಹಾಕೊಂಡಿದ್ದೀನಿ. ನನ್ನ ಪಾಡಿಗೆ ಬ್ಯಾಗ್ 2 ಲೀಟರ್ ಇದೆ. ಶಂಕ ಮಣ್ಣು ಒಂದು 50 kg ಎತ್ತಿದೆಯಾ?
ಮೊನ್ನೆ 50 kg ಈ ಬ್ಯಾಗಲ್ಲಿ ಅದು KG ಮೊನ್ನೆ ತೊಗೊಂಡೆ ಸಮಥಿಂಗ್ ಎನರ್ಜೆಟಿಕ್ ಬಾಡಿಯಲ್ಲಿ. ಇವಾಗ ಕೇಳ್ತಾನೆ ಆಕಾಶಕ್ಕೆ ಬಾಬಾ ಬರ್ತಾನೆ ಇವಾಗ ಫೀಲಿಂಗ್ ಗುಡ್. ಮತ್ತೆ ನೀನು ಬಾಬಾ ಆಗ್ತೀಯ ಮತ್ತೆ ಎನರ್ಜಿ ಇಂಪ್ಯಾಕ್ಟ್ ಆಗ್ತಿದೆ ಅನಿಸ್ತಿದೆ. ಅದೇ ನೆಕ್ಸ್ಟ್ ಹೋಗೋಣ ಎಲ್ಲಿ ಬೇಕಲ್ಲಿ ಹೋಗೋಣ ಅಂತಿದ್ದಾನೆ. ನೀರಂತೂ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿದೆ. ನೀರು ಏನು ಮಿಕ್ಸಿಲ್ಲ ಇವರು ಎಲ್ಲ ಕಡೆ ಡ್ರೈನ್ ಔಟ್ ಮಾಡಕ್ಕವ್ರೆ. ಅಲ್ಲಿ ಆ ಕಡೆಗೆ ಮಾತ್ರ ಇದೆ, ಈ ಕಡೆಗಂತೂ ಇಲ್ಲ. ಎಸ್ ಫೈನಲಿ ಮುಗಿತಿಲ್ಲಿಗೆ ನಮ್ಮ ತ್ರಿವೇಣಿ ಸಂಗಮನ ಸ್ನಾನ. ಎಸ್ ವಿ ಆರ್ ಸೋ ಬ್ಲೆಸ್ಡ್. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವಾಗ ನಮ್ಮ ಕಾರ್ ಕಡೆ. ಸೊ ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ಸಿ ಯು ಟುಮಾರೋ. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿವನ್.